ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಾ ಡಿಸೆಂಬರ್ಗೆ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದೆಯಲ್ಲ, ಬಿಜೆಪಿಲಿ ಆಗುತ್ತಾ? ಬಿಜೆಪಿಲಿ ಏನಾಗ್ತಿತ್ತು, ಕ್ರಾಂತಿ ಆಗ್ತಿತ್ತು, ಶಾಂತಿ ಆಗ್ತಿತ್ತು, ಅದು ಯಾಕಡೆ ಹೊಂಟೈತೋ ಗೊತ್ತಿಲ್ಲ. ಆದ್ರೆ ಅಧ್ಯಕ್ಷನ ನಾಪತ್ತಾಗಿದ್ರಲ್ಲಿ ಇಲ್ಲ, ಅದು ಏನಾರು ಆಗಲ್ಲ. ಈ ರಾಜ್ಯದ ಅಧ್ಯಕ್ಷರಲ್ಲಿ ನಾಪತ್ತಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ RSS ಬಯಾಗ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದೆಯವರ ಕಿರಿಯ ಮಗ ವಿಜೇಂದ್ರ ಜಿ ಎಲ್ಲಿ ಹೋಗಿದ್ರು ಇದು ಮೂಲ ಪ್ರಶ್ನೆ. ಅವ್ರು ಹೇಳಬೇಕು. ವಾರಗಟ್ಟಲೆ ನಾಪತ್ತೆ ಆಗ್ಯಾರಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ, ಏನು TP ಹೆಂಗೆ? ರಾಹುಲ್ ಗಾಂಧಿ ಒಮ್ಮೊಮ್ಮೆ ನಾಪತ್ತಾಗಿ ಬಿಡ್ತಾರಲ್ಲ. ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ, ಎಲ್ಲಿ ಹೋಗ್ತಾನೋ, ಯಾವ ಊರಾಗಿರ್ತಾನೋ, ಯಾವ ಹುಡುಗಿಯಾರ ಓಡಾಡಿರ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತಾಗ್ಯಾನೋ, ಏನೋ ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ, ಅಥವಾ ಏನಾದರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ. ಅವ್ರು ಹೇಳ್ತಾರೆ ನಾವು ರೈತನ ಮಗ, ನಾವು ಮಂಡ್ಯನ ಮಗ, ನಾವು ಲಿಂಗಾಯತ ನಾಯಕರು, ನಮ್ಮ ಪೂಜ್ಯ ತಂದೆಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಸೈಕಲ್ ಕೊಟ್ಟಾರ, ಕುದುರೆ ಕೊಟ್ಟಾರ, ಕೇಳ್ಕೊತೀವಿ ಅದ. ಸರಿಗೆ ನಿಮ್ಮ ಬಿಜೆಪಿ ಪಕ್ಷದ ಪ್ರತಿಪಕ್ಷ ನಾಯಕರು ಹೇಳ್ತಾರೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಬಂದರೂ ನಾವು ಎದುರಿಸಕ್ಕೆ ರೆಡಿ ಇದ್ದೇವೆ ಅಂತ ಮಾತ್ರ. ಅವ್ರು ಯಾವಾಗಲೂ ಎವರೇಡಿ ಬ್ಯಾಟ್ರಿ ಇದ್ದಂಗೆ ನಮ್ಮ ಅಧ್ಯಕ್ಷರು. ಅದು ಏನು ವಿರೋಧ ಪಕ್ಷ ನಾಯಕ ಪಾಪ ಅವ್ರು ಏನು ಮಾಡೋರು, ಅವರು ಏನು ಮಾತಾಡೋದಿಲ್ಲ ವಿಧಾನಸಭೆ ಒಳಗೆ, ಅಧ್ಯಕ್ಷನು ಏನು ಮಾತಾಡೋದಿಲ್ಲ. ಇಬ್ಬರು ತೀವ್ರವಾಗಿ ಖಂಡಿಸ್ತಾರೆ, ಕಠೋರವಾಗಿ ಖಂಡಿಸ್ತಾರೆ. ನಿಮಗೆಲ್ಲ ಬಂದು ವಡ ಮತ್ತು ಶಿರಾ ತಿನ್ನಿಸ್ತಾರ, ಮನೆಗೆ ಹೋಗ್ತಾರೆ. ಅಡ್ಜಸ್ಟ್ಮೆಂಟ್ ಸರ್. ಮತ್ತೆ ಏನು ಐತೆ ಅಂದ್ರೆ ಕರ್ನಾಟಕದಾಗ ಹೇಳ್ರಪ್ಪ, ಇಂತಿಂಥ ಇಶ್ಯೂ ಅದಾವು. ವಿಧಾನಸಭೆಯೊಳಗೆ RCB ಮಾತಾಡಿದ ರಾಜ್ಯಾಧ್ಯಕ್ಷ ಯಾಕೆ ಮಾತಾಡ್ತಾನೆ? ಇವತ್ತು ಪ್ರಿಯಾಂಕಾ ಖರ್ಗೆ ಇಷ್ಟು ಅಟ್ಯಾಕ್ ಮಾಡ್ಲಕತ್ತಾನ RSS ಮ್ಯಾಗ. BJP ತಾಕತ್ ಕೇಳ್ತಾನೆ, BJPಯವರು ಗಣವೇಶ್ ಹಾಕೋತಾರಲ್ಲಿ ಕೇಳ್ತಾನೆ. ರಾಜ್ಯಾಧ್ಯಕ್ಷ ಎಲ್ಲಿ ನಾಪತ್ತೆ ಇರ್ತಾರೆ? ಅಶೋಕ್ ಅವರು ಇದ್ರ ಬಗ್ಗೆ ಏನು ಉಗ್ರವಾದಂಥ ಹೇಳಿಕೆ ಏನೈತಿ? ಏನೂ ಇಲ್ಲ. ಹೇಳಿಕೆ ಕೊಡೋರು ನಾವೊಬ್ಬ ಈ ಕಡೆ ಕೊಡ್ತೀನಿ, ಆ ಕಡೆ ಒಬ್ಬ ಪ್ರತಾಪ್ ಸಿಂಗ್ ಕೊಡ್ತಾನೆ. ಇವ್ರು ರಾತ್ರಿ ಎಲ್ಲ ಸಿದ್ದರಾಮಯ್ಯ ಮನೆಯಲ್ಲಿ ಇಲ್ಲ, DK ಶಿವಕುಮಾರ್ ಮನೆಯಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ, ಮುಂಜಾನೆ ಸಿದ್ದರಾಮಯ್ಯ ಮೇಲೆ ಇಡ್ಲಿ ಹೊಡ್ಕೊತೀವಿ ಹೊಂಟಾರ. BJP ಹೆಂಗೆ ಉದ್ಧಾರ ಆಗ್ತೈತಿ? ಮ್ಯಾಗಿನವ್ರು ಯಾಕೆನೋ ಅವರು ಸುಮ್ಕೊತಾರ. ಇವರು ನಾಟಿ ಕೋಳಿ, ರಾಗಿ ಮುದ್ದೆ, ತಟ್ಟೆ ಇಡ್ಲಿ ಹೊಡ್ಕೊತ ಇಲ್ಲಿ ಹೊಂಟಾರ. ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಾ ಡಿಸೆಂಬರ್ಗೆ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದೆಯಲ್ಲ, ಬಿಜೆಪಿಲಿ ಆಗುತ್ತಾ? ಬಿಜೆಪಿಲಿ ಏನಾಗ್ತಿತ್ತು, ಕ್ರಾಂತಿ ಆಗ್ತಿತ್ತು, ಶಾಂತಿ ಆಗ್ತಿತ್ತು, ಅದು ಯಾಕಡೆ ಹೊಂಟೈತೋ ಗೊತ್ತಿಲ್ಲ. ಆದ್ರೆ ಅಧ್ಯಕ್ಷನ ನಾಪತ್ತಾಗಿದ್ರಲ್ಲಿ ಇಲ್ಲ, ಅದು ಏನಾರು ಆಗಲ್ಲ. ಈ ರಾಜ್ಯದ ಅಧ್ಯಕ್ಷರಲ್ಲಿ ನಾಪತ್ತಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ RSS ಬಯಾಗ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದೆಯವರ ಕಿರಿಯ ಮಗ ವಿಜೇಂದ್ರ ಜಿ ಎಲ್ಲಿ ಹೋಗಿದ್ರು ಇದು ಮೂಲ ಪ್ರಶ್ನೆ. ಅವ್ರು ಹೇಳಬೇಕು. ವಾರಗಟ್ಟಲೆ ನಾಪತ್ತೆ ಆಗ್ಯಾರಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ, ಏನು TP ಹೆಂಗೆ? ರಾಹುಲ್ ಗಾಂಧಿ ಒಮ್ಮೊಮ್ಮೆ ನಾಪತ್ತಾಗಿ ಬಿಡ್ತಾರಲ್ಲ. ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ, ಎಲ್ಲಿ ಹೋಗ್ತಾನೋ, ಯಾವ ಊರಾಗಿರ್ತಾನೋ, ಯಾವ ಹುಡುಗಿಯಾರ ಓಡಾಡಿರ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತಾಗ್ಯಾನೋ, ಏನೋ ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ, ಅಥವಾ ಏನಾದರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ. ಅವ್ರು ಹೇಳ್ತಾರೆ ನಾವು ರೈತನ ಮಗ, ನಾವು ಮಂಡ್ಯನ ಮಗ, ನಾವು ಲಿಂಗಾಯತ ನಾಯಕರು, ನಮ್ಮ ಪೂಜ್ಯ ತಂದೆಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಸೈಕಲ್ ಕೊಟ್ಟಾರ, ಕುದುರೆ ಕೊಟ್ಟಾರ, ಕೇಳ್ಕೊತೀವಿ ಅದ. ಸರಿಗೆ ನಿಮ್ಮ ಬಿಜೆಪಿ ಪಕ್ಷದ ಪ್ರತಿಪಕ್ಷ ನಾಯಕರು ಹೇಳ್ತಾರೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಬಂದರೂ ನಾವು ಎದುರಿಸಕ್ಕೆ ರೆಡಿ ಇದ್ದೇವೆ ಅಂತ ಮಾತ್ರ. ಅವ್ರು ಯಾವಾಗಲೂ ಎವರೇಡಿ ಬ್ಯಾಟ್ರಿ ಇದ್ದಂಗೆ ನಮ್ಮ ಅಧ್ಯಕ್ಷರು. ಅದು ಏನು ವಿರೋಧ ಪಕ್ಷ ನಾಯಕ ಪಾಪ ಅವ್ರು ಏನು ಮಾಡೋರು, ಅವರು ಏನು ಮಾತಾಡೋದಿಲ್ಲ ವಿಧಾನಸಭೆ ಒಳಗೆ, ಅಧ್ಯಕ್ಷನು ಏನು ಮಾತಾಡೋದಿಲ್ಲ. ಇಬ್ಬರು ತೀವ್ರವಾಗಿ ಖಂಡಿಸ್ತಾರೆ, ಕಠೋರವಾಗಿ ಖಂಡಿಸ್ತಾರೆ. ನಿಮಗೆಲ್ಲ ಬಂದು ವಡ ಮತ್ತು ಶಿರಾ ತಿನ್ನಿಸ್ತಾರ, ಮನೆಗೆ ಹೋಗ್ತಾರೆ. ಅಡ್ಜಸ್ಟ್ಮೆಂಟ್ ಸರ್. ಮತ್ತೆ ಏನು ಐತೆ ಅಂದ್ರೆ ಕರ್ನಾಟಕದಾಗ ಹೇಳ್ರಪ್ಪ, ಇಂತಿಂಥ ಇಶ್ಯೂ ಅದಾವು. ವಿಧಾನಸಭೆಯೊಳಗೆ RCB ಮಾತಾಡಿದ ರಾಜ್ಯಾಧ್ಯಕ್ಷ ಯಾಕೆ ಮಾತಾಡ್ತಾನೆ? ಇವತ್ತು ಪ್ರಿಯಾಂಕಾ ಖರ್ಗೆ ಇಷ್ಟು ಅಟ್ಯಾಕ್ ಮಾಡ್ಲಕತ್ತಾನ RSS ಮ್ಯಾಗ. BJP ತಾಕತ್ ಕೇಳ್ತಾನೆ, BJPಯವರು ಗಣವೇಶ್ ಹಾಕೋತಾರಲ್ಲಿ ಕೇಳ್ತಾನೆ. ರಾಜ್ಯಾಧ್ಯಕ್ಷ ಎಲ್ಲಿ ನಾಪತ್ತೆ ಇರ್ತಾರೆ? ಅಶೋಕ್ ಅವರು ಇದ್ರ ಬಗ್ಗೆ ಏನು ಉಗ್ರವಾದಂಥ ಹೇಳಿಕೆ ಏನೈತಿ? ಏನೂ ಇಲ್ಲ. ಹೇಳಿಕೆ ಕೊಡೋರು ನಾವೊಬ್ಬ ಈ ಕಡೆ ಕೊಡ್ತೀನಿ, ಆ ಕಡೆ ಒಬ್ಬ ಪ್ರತಾಪ್ ಸಿಂಗ್ ಕೊಡ್ತಾನೆ. ಇವ್ರು ರಾತ್ರಿ ಎಲ್ಲ ಸಿದ್ದರಾಮಯ್ಯ ಮನೆಯಲ್ಲಿ ಇಲ್ಲ, DK ಶಿವಕುಮಾರ್ ಮನೆಯಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ, ಮುಂಜಾನೆ ಸಿದ್ದರಾಮಯ್ಯ ಮೇಲೆ ಇಡ್ಲಿ ಹೊಡ್ಕೊತೀವಿ ಹೊಂಟಾರ. BJP ಹೆಂಗೆ ಉದ್ಧಾರ ಆಗ್ತೈತಿ? ಮ್ಯಾಗಿನವ್ರು ಯಾಕೆನೋ ಅವರು ಸುಮ್ಕೊತಾರ. ಇವರು ನಾಟಿ ಕೋಳಿ, ರಾಗಿ ಮುದ್ದೆ, ತಟ್ಟೆ ಇಡ್ಲಿ ಹೊಡ್ಕೊತ ಇಲ್ಲಿ ಹೊಂಟಾರ. ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಾ ಡಿಸೆಂಬರ್ಗೆ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದೆಯಲ್ಲ, ಬಿಜೆಪಿಲಿ ಆಗುತ್ತಾ? ಬಿಜೆಪಿಲಿ ಏನಾಗ್ತಿತ್ತು, ಕ್ರಾಂತಿ ಆಗ್ತಿತ್ತು, ಶಾಂತಿ ಆಗ್ತಿತ್ತು, ಅದು ಯಾಕಡೆ ಹೊಂಟೈತೋ ಗೊತ್ತಿಲ್ಲ. ಆದ್ರೆ ಅಧ್ಯಕ್ಷನ ನಾಪತ್ತಾಗಿದ್ರಲ್ಲಿ
ರಾಷ್ಟ್ರೀಯ ಅಧ್ಯಕ್ಷ ನೇಮಕ ಇನ್ನೂ ಆಗಿಲ್ಲ. ಇಲ್ಲ ಅದು ಏನಾರು ಆಗಲ್ಲ. ಈ ರಾಜ್ಯದ ಅಧ್ಯಕ್ಷರಲ್ಲಿ ನಾಪತ್ತಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ RSS ಬಯಾಗ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದೆಯವರ ಕಿರಿಯ ಮಗ ವಿಜೇಂದ್ರ ಜಿ ಎಲ್ಲಿ ಹೋಗಿದ್ರು ಅಂತ ಇದು ಮೂಲ ಪ್ರಶ್ನೆ. ಅವ್ರು ಹೇಳಬೇಕು. ವಾರಗಟ್ಟಲೆ ನಾಪತ್ತೆ ಆಗ್ಯಾರಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ, ಏನು ಟಿಪಿ ಹೆಂಗೆ ರಾಹುಲ್ ಗಾಂಧಿ ಒಮ್ಮೊಮ್ಮೆ ನಾಪತ್ತಾಗಿ ಬಿಡ್ತಾರಲ್ಲ. ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ, ಎಲ್ಲಿ ಹೋಗ್ತಾನೋ, ಯಾವ ಊರಾಗ ಇರ್ತಾನೋ, ಯಾವ ಹುಡುಗಿಯಾರ ಜೋಡಾಡ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತಾಗ್ಯಾನೋ, ಏನೋ ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ, ಅಥವಾ ಏನಾದರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ. ಅವ್ರು ಹೇಳ್ತಾರೆ ನಾವು ರೈತನ ಮಗ, ನಾವು ಮಂಡ್ಯನ ಮಗ, ನಾವು ಲಿಂಗಾಯತ ನಾಯಕರು, ನಮ್ಮ ಪೂಜ್ಯ ತಂದೆಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಸೈಕಲ್ ಕೊಟ್ಟಾರ, ಕುದುರೆ ಕೊಟ್ಟಾರ ಕೇಳ್ಕೊತೀವಿ ಮಾಡ್ಯಾರ. ಸರಿಗೆ ನಿಮ್ಮ ಬಿಜೆಪಿ ಪಕ್ಷದ ಪ್ರತಿಪಕ್ಷ ನಾಯಕರು ಹೇಳ್ತಾರೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಬಂದರೂ ನಾವು ಎದುರಿಸಕ್ಕೆ ರೆಡಿ ಇದ್ದೇವೆ ಅನ್ನುವಂತ ಮಾತು. ಅವ್ರು ಯಾವಾಗಲೂ ಎವರೇಡಿ ಬ್ಯಾಟ್ರಿ ಇದ್ದಂಗೆ ನಮ್ಮ ಅಧ್ಯಕ್ಷ. ಅದು ಏನು ವಿರೋಧ ಪಕ್ಷ ನಾಯಕ ಪಾಪ ಅವ್ರು ಏನು ಮಾಡೋರು, ಅವರು ಏನು ಮಾತಾಡೋದಿಲ್ಲ ವಿಧಾನಸಭೆ ಒಳಗೆ, ಅಧ್ಯಕ್ಷನು ಏನು ಮಾತಾಡೋದಿಲ್ಲ. ಇಬ್ಬರು ತೀವ್ರವಾಗಿ ಖಂಡಿಸ್ತಾರೆ, ಕಠೋರವಾಗಿ ಖಂಡಿಸ್ತಾರೆ. ನಿಮಗೆಲ್ಲ ಬಂದು ವಡ ಮತ್ತು ಶಿರಾ ತಿನ್ನಿಸ್ತಾರೆ, ಮನೆಗೆ ಹೋಗ್ತಾರೆ. ಅಡ್ಜಸ್ಟ್ಮೆಂಟ್ ಸರ್. ಮತ್ತೆ ಏನು ಐತೆ ಅಂದ್ರೆ ಕರ್ನಾಟಕದಾಗ ಹೇಳ್ರಪ್ಪ, ಇಂತಿಂಥ ಇಶ್ಯೂ ಅದಾವು. ವಿಧಾನಸಭೆಯೊಳಗೆ RCB ಮಾತಾಡಿದ ರಾಜ್ಯಾಧ್ಯಕ್ಷ ಯಾಕೆ ಮಾತಾಡ್ತಾನೆ? ಇವತ್ತು ಪ್ರಿಯಾಂಕಾ ಖರ್ಗೆ ಇಷ್ಟು ಅಟ್ಯಾಕ್ ಮಾಡ್ಲಕತ್ತಾನೆ RSS ಮ್ಯಾಗ. BJP ತಾಕತ್ ಕೇಳ್ತಾನೆ, BJPಯವರು ಗಣವೇಶ್ ಹಾಕೋತಾರಲ್ಲಿ ಕೇಳ್ತಾನೆ. ರಾಜ್ಯಾಧ್ಯಕ್ಷ ಎಲ್ಲಿ ನಾಪತ್ತೆ ಆಗ್ತಾರೆ? ಅಶೋಕ್ ಅವರು ಇದ್ರ ಬಗ್ಗೆ ಏನು ಉಗ್ರವಾದಂಥ ಹೇಳಿಕೆ ಏನೈತಿ? ಏನೂ ಇಲ್ಲ. ಹೇಳಿಕೆ ಕೊಡೋರು ನಾವೊಬ್ಬ ಈ ಕಡೆ ಕೊಡ್ತೀನಿ, ಆ ಕಡೆ ಒಬ್ಬ ಪ್ರತಾಪ್ ಸಿಂಗ್ ಕೊಡ್ತಾನೆ. ಇವ್ರು ರಾತ್ರಿ ಎಲ್ಲ ಸಿದ್ದರಾಮಯ್ಯ ಮನೆಯಲ್ಲಿ, ಇಲ್ಲ DK ಶಿವಕುಮಾರ್ ಮನೆಯಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ, ಮುಂಜಾನೆ ಸಿದ್ದರಾಮಯ್ಯ ಮೇಲೆ ಇಡ್ಲಿ ಹೊಡ್ಕೊತೀವಿ ಹೊಂಟಾರ. BJP ಹೆಂಗೆ ಉದ್ಧಾರ ಆಗ್ತೈತಿ? ಮ್ಯಾಗಿನವ್ರು ಯಾಕೆನೋ ಅವರು ಸುಮ್ಕೊತಾರ. ಇವರು ನಾಟಿ ಕೋಳಿ, ರಾಗಿ ಮುದ್ದೆ, ತಟ್ಟೆ ಇಡ್ಲಿ ಹೊಡ್ಕೊತ ಇಲ್ಲಿ ಹೊಂಟಾರ. ಬಿಜೆಪಿಯಲ್ಲೂ ಕ್ರಾಂತಿ ಆಗುತ್ತಾ ಡಿಸೆಂಬರ್ಗೆ ಅಂತ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದಿಲ್ಲ, ಬಿಜೆಪಿಲಿ ಆಗುತ್ತಾ? BJPಯಲ್ಲಿ ಏನಾಗ್ತೈತೋ, ಕ್ರಾಂತಿ ಆಗ್ತೈತೋ, ಶಾಂತಿ ಆಗ್ತೈತೋ, ಅದು ಯಾಕಡೆ ಹೊಂಟೈತೋ ಗೊತ್ತಿಲ್ಲ. ಅದರ ಅಧ್ಯಕ್ಷನ ನಾಪತ್ತಾಗಿದ್ರಲ್ಲಿ. ರಾಷ್ಟ್ರೀಯ ಅಧ್ಯಕ್ಷ ನೇಮಕ ಇನ್ನೂ ಆಗಿಲ್ಲ. ಇಲ್ಲ ಅದು ಏನಾರು ಆಗಲ್ಲ. ಈ ರಾಜ್ಯದ ಅಧ್ಯಕ್ಷರಲ್ಲಿ ನಾಪತ್ತಾಗಿದ್ರೆ ಪ್ರಿಯಾಂಕಾ ಖರ್ಗೆ ಅವರು ಬಾಯಿಗೆ ಬಂದಾಗ RSS ಬಯಾಗ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಪೂಜ್ಯ ತಂದೆಯವರ ಕಿರಿಯ ಮಗ ವಿಜೇಂದ್ರ ಜಿ ಎಲ್ಲಿ ಹೋಗಿದ್ರು ಅಂತ ಇದು ಮೂಲ ಪ್ರಶ್ನೆ. ಅವ್ರು ಹೇಳಬೇಕು. ವಾರಗಟ್ಟಲೆ ನಾಪತ್ತೆ ಆಗ್ಯಾರಂದ್ರೆ ಒಬ್ಬ ರಾಜ್ಯಾಧ್ಯಕ್ಷ ಎಲ್ಲಿ ಹೋಗಿದ್ಯಪ್ಪ, ಏನು ಟಿಪಿ ಹೆಂಗೆ ರಾಹುಲ್ ಗಾಂಧಿ ಒಮ್ಮೊಮ್ಮೆ ನಾಪತ್ತಾಗಿ ಬಿಡ್ತಾರಲ್ಲ. ರಾಹುಲ್ ಗಾಂಧಿ ನೋಡಿರಲ್ಲ ನೀವು ಪರಿಸ್ಥಿತಿ, ಎಲ್ಲಿ ಹೋಗ್ತಾನೋ, ಯಾವ ಊರಾಗ ಇರ್ತಾನೋ, ಯಾವ ಹುಡುಗಿಯಾರ ಜೋಡಾಡ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷನು ಎಲ್ಲಿ ನಾಪತ್ತಾಗ್ಯಾನೋ, ಏನೋ ವಿದೇಶದಲ್ಲಿ ಮಾಡಿದ ಆಸ್ತಿ ಸರಿಯಾಗಿದೆಯೋ ಇಲ್ಲೋ, ಅಥವಾ ಏನಾದರೂ ಕಟ್ಟಡ ಮಾಡಬೇಕು ಅನ್ನೋಂಥ ಪಾಪ ಇಡೀ ಕುಟುಂಬ ಹೋಗೈತಿ ಹೊರಗೆ. ಅವ್ರು ಹೇಳ್ತಾರೆ ನಾವು ರೈತನ ಮಗ, ನಾವು ಮಂಡ್ಯನ ಮಗ, ನಾವು ಲಿಂಗಾಯತ ನಾಯಕರು, ನಮ್ಮ ಪೂಜ್ಯ ತಂದೆಯವ್ರು ಹಂಗೆ ಮಾಡ್ಯಾರ, ಹಿಂಗೆ ಮಾಡ್ಯಾರ, ಸೈಕಲ್ ಕೊಟ್ಟಾರ, ಕುದುರೆ ಕೊಟ್ಟಾರ ಕೇಳ್ಕೊತೀವಿ ಮಾಡ್ಯಾರ. ಸರಿಗೆ ನಿಮ್ಮ ಬಿಜೆಪಿ ಪಕ್ಷದ ಪ್ರತಿಪಕ್ಷ ನಾಯಕರು ಹೇಳ್ತಾರೆ ಯಾವುದೇ ಕ್ಷಣದಲ್ಲಿ ಚುನಾವಣೆ ಬಂದರೂ ನಾವು ಎದುರಿಸಕ್ಕೆ ರೆಡಿ ಇದ್ದೇವೆ ಅನ್ನುವಂತ ಮಾತು. ಅವ್ರು ಯಾವಾಗಲೂ ಎವರೇಡಿ ಬ್ಯಾಟ್ರಿ ಇದ್ದಂಗೆ ನಮ್ಮ ಅಧ್ಯಕ್ಷ. ಅದು ಏನು ವಿರೋಧ ಪಕ್ಷ ನಾಯಕ ಪಾಪ ಅವ್ರು ಏನು ಮಾಡೋರು, ಅವರು ಏನು ಮಾತಾಡೋದಿಲ್ಲ ವಿಧಾನಸಭೆ ಒಳಗೆ, ಅಧ್ಯಕ್ಷನು ಏನು ಮಾತಾಡೋದಿಲ್ಲ. ಇಬ್ಬರು ತೀವ್ರವಾಗಿ ಖಂಡಿಸ್ತಾರೆ, ಕಠೋರವಾಗಿ ಖಂಡಿಸ್ತಾರೆ. ನಿಮಗೆಲ್ಲ ಬಂದು ವಡ ಮತ್ತು ಶಿರಾ ತಿನ್ನಿಸ್ತಾರೆ, ಮನೆಗೆ ಹೋಗ್ತಾರೆ. ಅಡ್ಜಸ್ಟ್ಮೆಂಟ್ ಸರ್. ಮತ್ತೆ ಏನು ಐತೆ ಅಂದ್ರೆ ಕರ್ನಾಟಕದಾಗ ಹೇಳ್ರಪ್ಪ, ಇಂತಿಂಥ ಇಶ್ಯೂ ಅದಾವು. ವಿಧಾನಸಭೆಯೊಳಗೆ RCB ಮಾತಾಡಿದ ರಾಜ್ಯಾಧ್ಯಕ್ಷ ಯಾಕೆ ಮಾತಾಡ್ತಾನೆ? ಇವತ್ತು ಪ್ರಿಯಾಂಕಾ ಖರ್ಗೆ ಇಷ್ಟು ಅಟ್ಯಾಕ್ ಮಾಡ್ಲಕತ್ತಾನೆ RSS ಮ್ಯಾಗ. BJPಯವರು ತಾಕತ್ ಕೇಳ್ತಾನೆ, BJPಯವರು ಗಣವೇಶ್ ಹಾಕೋತಾರಲ್ಲಿ ಕೇಳ್ತಾನೆ. ರಾಜ್ಯಾಧ್ಯಕ್ಷ ಎಲ್ಲಿ ನಾಪತ್ತೆ ಆಗ್ತಾರೆ? ಅಶೋಕ್ ಅವರು ಇದ್ರ ಬಗ್ಗೆ ಏನು ಉಗ್ರವಾದಂಥ ಹೇಳಿಕೆ ಏನೈತಿ? ಏನೂ ಇಲ್ಲ. ಹೇಳಿಕೆ ಕೊಡೋರು ನಾವೊಬ್ಬ ಈ ಕಡೆ ಕೊಡ್ತೀನಿ, ಆ ಕಡೆ ಒಬ್ಬ ಪ್ರತಾಪ್ ಸಿಂಗ್ ಕೊಡ್ತಾನೆ. ಇವ್ರು ರಾತ್ರಿ ಎಲ್ಲ ಸಿದ್ದರಾಮಯ್ಯ ಮನೆಯಲ್ಲಿ, ಇಲ್ಲ DK ಶಿವಕುಮಾರ್ ಮನೆಯಲ್ಲಿ ರಾಗಿ ಮುದ್ದೆ ನಾಟಿ ಕೋಳಿ, ಮುಂಜಾನೆ ಸಿದ್ದರಾಮಯ್ಯ ಮೇಲೆ ಇಡ್ಲಿ ಹೊಡ್ಕೊತೀವಿ ಹೊಂಟಾರ. BJP ಹೆಂಗೆ ಉದ್ಧಾರ ಆಗ್ತೈತಿ? ಮ್ಯಾಗಿನವ್ರು ಯಾಕೆನೋ ಅವರು ಸುಮ್ಕೊತಾರ. ಇವರು ನಾಟಿ ಕೋಳಿ, ರಾಗಿ ಮುದ್ದೆ, ತಟ್ಟೆ ಇಡ್ಲಿ ಹೊಡ್ಕೊತ ಇಲ್ಲಿ ಹೊಂಟಾರ.